ನಮ್ಮೆಲ್ಲರ ಪ್ರೀತಿ ಪಾತ್ರರಾಗಿರುವ ಪೂಜ್ಯರು ಇದೀಗ ವೇದಿಕೆ ಮೇಲೆ ನೇತೃತ್ವದಲ್ಲಿ ಈಗ ಆಲಕೋಡದ ಚಟಸ್ಥಲ ಬ್ರಹ್ಮ ಡಾಕ್ಟರ್ ಚೆನ್ನವೀರ ಶಿವಾಚಾರ್ಯ ಸ್ವಾಮೀಜಿ ಅವರಿಂದ ಗುಡಿ ನೈವೇದ್ಯ ಅರ್ಪಣೆ. सद्यो वैफलदायकं सिद्धिदं सिद्धवृन्दस्य वंदे श्री रेणुकं गुरुं ಕಾಯಗಳ ಗುರುಲಿಂಗ ಜಂಗಮ ದಾಯತ್ವದ ವೇಲ್ಕಿ ಸುಲಭೋಪಾಯದಿಂದ ಡೈರೆಕ್ಟ್ ಬಾಹಿಸ್ತರಕ್ಕೆ ಗುರುವಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥ ಪರಮ ಪೂಜ್ಯ ಆದಿ ಜಗದ್ಗುರು ರೇಣುಕಾಚಾರ್ಯರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವಜ್ಯೋತಿ ಮಹಾಮಾನವತಾವಾದಿ ನಮ್ಮೆಲ್ಲರ ಬಾಳಿನ ಉಸಿರಾಗಿರುವಂತಹ ಮಹಾತ್ಮ ಬಸವೇಶ್ವರರನ್ನು ಸ್ಮರಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇಂದಿನ ಪರಮ ಪೂಜ್ಯ ಶ್ರೀಮದ್ ರಂಭಾಪುರಿ ಜಗದ್ಗುರು ಮಹಾಸನ್ನಿದೇವರ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನದ ಈ ಪವಿತ್ರ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ವಹಿಸಿರುವಂತಹ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶೇಖರ ಶಿವಾಚಾರ್ಯ ಭಗವತ್ಪಾದರ ಬಾಳೆಯನ್ನು ಅವರ ದಿವ್ಯ ಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಯಾಕೆಂದರೆ ನಾವೆಲ್ಲರೂ ಕೂಡ ಆದಿ ಜಗದ್ಗುರು ರೇಣುಕಾಚಾರ್ಯರನ್ನ ಭಾವಚಿತ್ರದಲ್ಲಿ ಮಂದಿರಗಳಲ್ಲಿ ಮೂರ್ತಿಯ ರೂಪದಲ್ಲಿ ನೋಡ್ತಾ ಇದ್ವಿ. ಆದರೆ ಆದಿ ಜಗದ್ಗುರುಗಳವರ ಅವತಾರವಾಗಿ ಒಂದು ಯಾರು ಕಂಗೊಳಿಸ್ತಾ ಇದ್ದಾರೆ ಅಂದ್ರೆ ಪರಮ ಪೂಜ್ಯ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರನ್ನು ಕಾಣ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ನೋಡಿದಾಗ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಒಂದು ಕಡೆ ಸ್ವಲ್ಪ ವ್ಯಥೆ ಆಗ್ತಾ ಇದೆ. ಯಾಕೆಂದರೆ ಇಂತಹ ಮಳೆ ಹೆಚ್ಚಾಗಿ ಬೆಳೆಗಳೆಲ್ಲ ಬೆಳೆ ರೈತರು ಹೇಳ್ತಾ ಇದ್ದಾರೆ, ನಮ್ಮ ಜಲಾದಿ ಗಳಂದಿಯವ್ರು ಹೇಳ್ತಾ ಇದ್ದಾರೆ, ರೈತರು ಇಲ್ಲಿ ಅರ್ಧ ಬೆಳೆ ಹೋಗ್ಯಾರ ತೊಗರಿ 60% ಹೋಗ್ಯಾರ. ಆದ್ರೆ ನನಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಮಹಾತ್ಮರು ಒಂದು ಕಡೆ ಹೇಳ್ತಾ ಇದ್ದಾರೆ, ಜಂಬೂದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ ಕೊಲುವಿನೆಂಬ ಭಾಷೆ ದೇವರದಾದರೆ ಗೆಲುವಿನೆಂಬ ಭಾಷೆ ಸದ್ಭಕ್ತರದು. ಸತ್ಯವೆಂಬ ಕೂರಲು ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ ಎನ್ನುವಂತ ಮಾತನ್ನು ಆತ್ಮ ಬಸವೇಶ್ವರ ಹೇಳ್ತಾರೆ. ಆ ವಚನ ಇಂದು ಎಲ್ಲಿ ಸಾಧ್ಯವಾಗಿದೆ ಅಂದ್ರೆ ಇಷ್ಟೊಂದು ಮಳೆ ಹೆಚ್ಚಾಗಿ ಬೆಳೆ ಹಾನಿಯಾದರೂ ಕೂಡ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಬಂದಿದ್ದೀರಿ ಅಂದ ಮೇಲೆ ನಿಜವಾಗಿ ಭಕ್ತಿಯನ್ನು ಎಲ್ಲ ಗೆದ್ದಿದ್ದೀರಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀವಿ. ಕಷ್ಟದಲ್ಲಿ ನೀವು ಬಂದರೂ ಕೂಡ ಎಲ್ಲ ಭಕ್ತಾದಿಗಳ ಮುಖದಲ್ಲಿ ಕಮಲದ ಹೂವಿನಂತೆ ಅರಳ್ತಾ ಇದ್ದೀರಿ. ನೀವೆಲ್ಲ ಏನೇ ಕಷ್ಟ ಬಂದರೂ ಕೂಡ ಜಗದ್ಗುರು ಮಹಾಸನ್ನಿಧಿಯವರ ಕೃಪಾಶೀರ್ವಾದ ನಮ್ಮ ಮೇಲಿದ್ದರೆ ಮುಂದಿನ ದಿನಮಾನಗಳಲ್ಲಿ ಮುಂದಿನ ವರ್ಷ ಸಂಪೂರ್ಣವಾದಂಥ ಯಶಸ್ವಿ ಬೆಳೆ ಆಗ್ತದೆ ಎನ್ನುವಂಥ ಆತ್ಮ ಭರವಸೆ ನಮಗೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ತಾಯಂದಿರು ಬಂದಿದ್ದಾರೆ. ಇದು ಆದಿಶಕ್ತಿಯನ್ನ ಆರಾಧಿಸುವಂತ ಕಾಲ. 9 ದಿನಗಳ ಪರ್ಯಂತರವಾಗಿ ಆದಿಶಕ್ತಿಯನ್ನ ಆರಾಧಿಸುವಂತ ಪೂಜಿಸುವಂತ ಕಾಲ ಇದು. ಯಾಕೆಂದ್ರೆ ಆದಿಶಕ್ತಿಯನ್ನ ಅವನ ಪೂಜೆಯಲ್ಲಿ ಬಹಳ ರೀತಿಯಾಗಿ ಹೇಳ್ತಾ ಇರ್ತಾರೆ. ಅಪರ್ಣ, ಪಾರ್ವತಿ, ದುರ್ಗಾ, ಗಿರಿಜಾ, ಮೇನಕಾತ್ಮಜ, ಚಾಮುಂಡಿ, ಭುವನೇಶ್ವರಿ, ಚೌಡಮ್ಮ ಅನೇಕ ರೀತಿಯಾಗಿ ನಾವು ಪೂಜೆ ಮಾಡ್ತೀವಿ. ಆದರೆ ಆ ಮೂರ್ತಿಗೆ ಹೋಗಿ ನಮ್ಮ ಮನೋಮಯ ಕೋಶದ ವೃದ್ಧಿಗಾಗಿ ದೇವಿಯ ಮೂರ್ತಿಗೆ ಹೋಗಿ ನಾವು ಧ್ಯಾನ ಮಾಡ್ತೀವಿ. ಆದರೆ ಬಸವ ಕಲ್ಯಾಣದ ಇಂದಿನ ದಸರಾ ಮಹೋತ್ಸವ ಸಮ್ಮೇಳನದಲ್ಲಿ
ಆ ದೇವಿಯ ದಿವ್ಯ ಶಕ್ತಿಯನ್ನ ತುಳಜಾಪುರ ಅಂಬಾಭವಾನಿಯ ದಿವ್ಯ ಶಕ್ತಿಯನ್ನ ನಾವು ಎಲ್ಲಿ ಕಾಣ್ತಾ ಇದ್ದೀವಿ ಅಂದ್ರೆ ನಮ್ಮ ಎಲ್ಲಾ ತಾಯಿಯರ ಹೃದಯದಲ್ಲಿ ನಾವು ಇವತ್ತು ಕಾಣ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ಬಹಳ ಖುಷಿಯಿಂದ ಹೇಳ್ತಾ ಇದ್ದೀವಿ. ನಮ್ಮ ಶರಣರು ಕೂಡ ಅದೇ ಹೇಳಿದ್ದಾರೆ, ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲಸಿದ್ಧ ಮಲ್ಲಿಕಾರ್ಜುನ ಎನ್ನುವಂಥ ತತ್ವವನ್ನು ವಿಶ್ವಕ್ಕೆ ಕೊಟ್ಟಂತವರು ನಮ್ಮ ಸಿದ್ದರಾಮೇಶ್ವರರು, ಸಣ್ಣನಿಗೆ ಸಿದ್ದರಾಮೇಶ್ವರರು. ಅಂತಹ ಎಲ್ಲ ಮಾತೆಯರು ಇವತ್ತು ಬಹಳ ದಪ್ಪ ಇರ್ತವ, ಬಹಳ ದಿನ ಊಟ ಮಾಡುವುದಿಲ್ಲ, ಶಾಮದಾಡಿ ಗಂಜಿ ಮೂಲ ಹಣ ತಂದು ಇವತ್ತು ಬಾಳಿಗೆಯನ್ನು 9 ದಿವಸ ಇರ್ತಾರೆ. ಆದ್ರ ನಿಜವಾಗಿ ನೀವೆಲ್ಲ ಉಪವಾಸ ಮಾಡ್ತಾ ಇದ್ದೀರಿ. ಎಂಥ ಉಪವಾಸ ಮಾಡ್ತಾ ಇದ್ದೀರಿ ಅಂದ್ರ ಸಾಂಕೇತಿಕವಾಗಿ ನೀವೆಲ್ಲ ಆಹಾರವನ್ನು ಬಿಟ್ಟು ಉಪವಾಸ ಮಾಡಬಹುದು. ಆದರೆ ಈ ಸಂದರ್ಭದಲ್ಲಿ ಕೂಡ ನೀವು ನಿಜವಾದ ಉಪವಾಸವನ್ನ ಮಾಡ್ತಾ ಇದ್ದೀರಿ. ಹೆಂಗ್ರಿ ಅಂತ ಕೇಳಿದಾಗ ಉಪ ಅಂದ್ರ ಸಮೀಪ, ಉಪ ಅಂದ್ರ ಸಮೀಪ, ವಾಸ ಅಂದ್ರೆ ವಾಸ ಮಾಡು, ಸಮೀಪ ವಾಸ ಮಾಡು. ಯಾರ ಸಮೀಪ ಅಂದ್ರ ನಿಜವಾಗಿ ಜಗನ್ಮಾತ ಸನ್ನಿಧಾನದಲ್ಲಿ ಕುಂತಿರೋದು ಇದೇ ನಿಜವಾದ ಉಪವಾಸ ಮಾಡ್ತಾ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಪ್ರೀತಿ, ಭಕ್ತಿ, ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಅನುಭಾವಿ ಶರಣರು ಒಂದು ಕಡೆ ಹೇಳ್ತಾ ಇದ್ದಾರೆ, ಚಲಿಸುವ ಚರಣಿಗೆ ಚರ್ಚೆಯೇ ಭೂಷಣ, ಸುಂದರ ನಾರಿಗೆ ಗಂಭೀರ ಪುರುಷನೇ ಭೂಷಣ, ತುಂಬಿದ ಕೊಳಕ್ಕೆ ಕರ ಹಂಸೆಯೇ ಭೂಷಣ, ವನದ ವಸಂತಕ್ಕೆ ಕೋಗಿಲ ನಾದವೇ ಭೂಷಣ, ನಮ್ಮ ಕಪಿಲಸಿದ್ಧ ಮಲ್ಲಿಕಾರ್ಜುನ ಶರಣರಿಗೆ ನಿರ್ಮಲ ನಿಜಾನಂದವೇ ಭೂಷಣ ಎನ್ನುವ ತತ್ವದಂತೆ ಭಕ್ತಿಯ ಪುರವಾಗಿರ್ತಕ್ಕಂಥ ಆಧ್ಯಾತ್ಮದ ತವರೂರಾಗಿರ್ತಕ್ಕಂಥ ಬಸವ ಕಲ್ಯಾಣ ಪಟ್ಟಣಕ್ಕೆ ರಂಭಾಪುರಿ ಜಗದ್ಗುರು ಮಹಾಸನ್ನಿದೇವರ ದಸರಾ ಧರ್ಮ ಸಮ್ಮೇಳನದ ಕಾರ್ಯಕ್ರಮವೇ ಭೂಷಣ ಎನ್ನುವಂಥ ಮಾತನ್ನ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ಆ ದಿಶೆಯಲ್ಲಿ ಮತ್ತು ಬಸವ ಕಲ್ಯಾಣ ಹೇಗೆ ಕಾಣ್ತಾ ಇದೆ ಅಂತಂದ್ರೆ ಕನ್ನಡದ ಕವಿಗಳು ಒಂದು ಕಡೆ ಬಹಳ ಚಂದ ಹೇಳ್ತಾ ಇದ್ದಾರೆ, ಹಳ್ಳಿಗಳು ವೇಷದ ಹಳ್ಳಿಗಳಾಗದೆ ಪ್ರೀತಿಯ ಹೂಬಳ್ಳಿಗಳಾಗಬೇಕಯ್ಯ, ಪಟ್ಟಣಗಳು ಸಂಘರ್ಷದ ಅಟ್ಟಣಿಗೆಗಳಾಗದೆ ಸೌಹಾರ್ದದ ತೊಟ್ಟಿಲುಗಳಾಗಬೇಕಯ್ಯ, ಅಥಣೀಶ ದಿನ ನಿವಾಸ ಶ್ರೀಮಂತರ ಸೌಧವಾಗದೆ ಸಹೃದಯರ ಹೃದಯವಂಜನವಾಗಬೇಕಯ್ಯ ಎನ್ನುವ ತತ್ವದಂತೆ ಪ್ರೀತಿಯ ಹೂಬಳ್ಳಿಯಂತೆ ಕಂಗೊಳಿಸುವಂತ ಪಟ್ಟಣ ನಮ್ಮ ನಾಡಿನಲ್ಲಿ ಯಾವುದಾದ್ರೂ ಇದ್ರೆ ಅದು ಬಸವ ಕಲ್ಯಾಣ ಎನ್ನುವಂತ ಮಾತನ್ನ ಅಧ್ಯಾತ್ಮದ ಅತ್ಯಂತ ಅಂತರ್ದೃಷ್ಟಿಯಿಂದ ಮತ್ತೊಂದು ಹೇಳ್ತಾ ಇದ್ದೇನೆ. ಇವತ್ತ ಕಲ್ಯಾಣದ ಇತಿಹಾಸವನ್ನು ನೋಡಿದಾಗ 100 ವರ್ಷಗಳ ಪೂರ್ವದಲ್ಲಿ 96 ವರ್ಷಗಳವರೆಗೆ ಬಂದಿರುವಂತಹ ನಮ್ಮ ಪೂಜ್ಯ ತಂದೆಯವರು ಹೇಳ್ತಾ ಇದ್ರು, 100 ವರ್ಷಗಳ ಪೂರ್ವದಲ್ಲಿ ಬಸವ ಕಲ್ಯಾಣದಲ್ಲಿ ಒಂದು ಶ್ರೇಷ್ಠವಾಗಿರುವಂತಹ ಬಸವಣ್ಣನವರ ಕಾರ್ಯಕ್ರಮ ಆಗಿತ್ತು. ಆ ಕಾರ್ಯಕ್ರಮ ಹೆಂಗಾಗಿತ್ತು ಅಂದ್ರೆ ಅದನ್ನ ಆಡು ಭಾಷೆಯಲ್ಲಿ ಜಾನಪದ ಈಗಲೂ ಕೂಡ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ಕಲ್ಯಾಣ ಕಡಿದೇಟ, ಅದು ಜಾನಪದ ಭಾಷೆಯಲ್ಲಿ ಹೇಳಬೇಕು, ಭಾಳ ಚಂದ ಕಾಣ್ತದೆ. ಅದು ಹಂತಿ ಪದದವರು ಹಾಡ್ತಾ ಇದ್ದಾರೆ, ಕಲ್ಯಾಣ ಕಡಿದೇಟ ಹಂತಿ ಪದ ಹಾಡುವಾಗ ನಮ್ಮ ರೈತರು ಹಾಡ್ತಾ ಇದ್ದಾರೆ. ಅದು ಆಗಿನ ಕಾಲದ ಕಾರ್ಯಕ್ರಮ ಆಗಿದೆ. ಕಲ್ಯಾಣ ಕಡಿದೇಟ ಕಾಂಡ ಮಾಡ್ಯರ ನೇಟ, 1000 ಚೀಲ ಸಾಕುಲೋ, 1000 ಚೀಲ ಸಾಕುಲೋ ಬಸವಣ್ಣ, ಧರಿಮ್ಯಾಗಿನ ಬೆಲ್ಲ ಉಳದಿಲ್ಲೋ ನೋಡಿ. 100 ವರ್ಷಗಳ ಪೂರ್ವದಲ್ಲಿ ಆಗಿರುವಂಥ ಘಟನೆಯನ್ನ ಹಂತಿ ರೂಪದಲ್ಲಿ ನಮ್ಮೆಲ್ಲ ರೈತರು ಹಾಡ್ತಾ ಇದ್ದಾರೆ. ಆದ್ರೆ ನನಗೇನು ಖುಷಿ ಆಗ್ತಾ ಇದೆ ಅಂತಂದ್ರೆ ಅಂದು ನಡೆದಿರುವಂತಹ ಬಸವ ಕಲ್ಯಾಣದಲ್ಲಿ ನಡೆದಿರುವಂತಹ ಬಸವಣ್ಣನವರ ಕಾರ್ಯಕ್ರಮದ ನಂತರ 10 ದಿನಗಳ ಪರ್ಯಂತರವಾಗಿ ಯಶಸ್ವಿಯಾಗಿ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯುವಂತಹ ಯಾವುದಾದ್ರೂ ಕಾರ್ಯಕ್ರಮ ನಡೀತಾ ಇದ್ದರೆ ರಂಭಾಪುರಿ ಜಗದ್ಗುರು ಮಹಾಸನ್ನಿದೇವರ ಶರಣ್ಣವರ ದಸರಾ ಧರ್ಮ ಸಮ್ಮೇಳನದ ಕಾರ್ಯಕ್ರಮ ಎನ್ನುವಂಥ ಮಾತನ್ನು ಕೂಡ ಬಹಳ ವಿಶ್ವಾಸದಿಂದ ಹೇಳ್ತಾ ಇದ್ದೀವಿ. ಇಂತಹ ಪವಿತ್ರ ಸಂದರ್ಭದಲ್ಲಿ ಇವತ್ತು ಪೂಜ್ಯರು 34 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಪೀಠದಲ್ಲಿ ಅನೇಕ ವರ್ಷಗಳ ಪರ್ಯಂತರವಾಗಿ ಹಿಂದಿನ ಜಗದ್ಗುರು ಮಾಡ್ಕೊಂಡು ಬಂದಾರ. ಆದರೆ ರಂಭಾಪುರಿ ಈಗಿನ ವೀರ ಸೋಮೇಶ್ವರ ಜಗದ್ಗುರು ಮಹಾಸನ್ನಿದೇವರು ಇದು ಕೇವಲ ಪೀಠಕ್ಕೆ ಸೀಮಿತವಾಗಲಾರದೆ ಎಲ್ಲಾ ಭಾಗದಲ್ಲಿ ಆಗಲಿ ತಿಳ್ಕೊಂಡು ಯಾರು ಭಕ್ತರ ಅಪೇಕ್ಷೆ ಪಟ್ಟಾರ ಎಲ್ಲ ಗ್ರಾಮಗಳಲ್ಲಿ ಪಟ್ಟಣದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಯಾಕೆ ಇಂಥ ಒಂದು ಸಂಸ್ಕೃತಿ ನಡೀತಾ ಇದೆ ಅಂದ್ರೆ ನಮ್ಮ ಭಾರತ ದೇಶದ ದಿವ್ಯ ಶಕ್ತಿ ಅದು. ಭಾರತ ದೇಶದ ದಿವ್ಯ ಶಕ್ತಿ. ಭಾರತ ಅಂತ ಕರಿತಾ ಇದ್ದಾರೆ. ಅದರ ಅರ್ಥ ಏನು? ಭಾರತ ಅಂದ್ರೆ ಏನಿದ್ರ ಅರ್ಥ ಅಂದ್ರ ಭಾ ಅಂದ್ರ ಬೆಳಕು,
ರಥ ಅಂದ್ರ ಆರಾಧಿಸುವವರು. ಭಾಯಾಂ ರಥಾಃ ಜನಾಃ ಯತ್ರ ಯಸ್ಮಿನ್ ದೇಶೆ ವರ್ತಂತೆ ಸ ದೇಶ ಭಾರತಃ ಸ ದೇಶ ಭಾರತಃ. ಇದರ ಅರ್ಥ ಅಂದ್ರ ಯಾರು ಜ್ಞಾನವನ್ನ, ಯಾರು ಬೆಳಕನ್ನ, ಯಾರು ದೇವರನ್ನ ಪೂಜಿಸುವಂತ ಆರಾಧಿಸುವಂತ ದೇಶ ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ಅದು ನಮ್ಮ ಭಾರತ ದೇಶ ಎನ್ನುವಂತ ಮಾತನ್ನು ಅನುಭವಿಗಳು ಹೇಳ್ತಾ ಇದ್ದಾರೆ. ಅಸ್ಯೈ ಸಂಸ್ಕೃತಕಾರರು ಬಹಳ ಚೆನ್ನಾಗಿ ಒಂದ್ ಕಡೆ ಹೇಳ್ತಾ ಇದ್ದಾರೆ, ಅಯಂ ನಿಜ ಪರೋವೇಪಿ ಗಣನಾ ಲಘುಚೇತಸ. ಬಹಳ ಲಕ್ಷ ಕಟ್ಕೊಂಡು ಅನುಭವದ ಮಾತಿದೆ. ಅಯಂ ನಿಜ ಪರೋವೇಪಿ ಗಣನಾ ಲಘುಚೇತಸ ಉದಾರ ಚರಿತ ಅನಂತು ವಸುದೈವ ಕುಟುಂಬಕಂ ವಸುದೈವ ಕುಟುಂಬಕಂ. ಈ ಶ್ಲೋಕದ ಅರ್ಥ ಏನಂದ್ರ ಇವನು ನಮ್ಮವನು, ಇವನು ಪರಕೀಯನು ಎನ್ನುವಂತ ಭೇದ ಭಾವ ಸಣ್ಣ ಮನಸ್ಸಿನವರಲ್ಲಿರುತ್ತದೆ. ಆದರೆ ಉದಾರ ಚರಿತರು ಎಲ್ಲರನ್ನ ತಮ್ಮ ಕುಟುಂಬದವರೆಂದು ಭಾವಿಸುತ್ತಾರೆ ಎನ್ನುವಂತ ಮಾತನ್ನು ಈ ಶ್ಲೋಕದ ಅರ್ಥ ಇದೆ. ಆ ದಿಶೆಯಲ್ಲಿ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು ಕೇವಲ ವೀರಶೈವ ಧರ್ಮಕ್ಕಷ್ಟೇ ಸೇರಿಲ್ಲ. ಈ ಕಾರ್ಯಕ್ರಮವೇ ಸಾಕ್ಷಿ. ಇವತ್ತು ಇಸ್ಲಾಂ ಧರ್ಮದ ಜಿಲಾನಿ ಬಂದ್ಕೊಂತ ನೋಡ್ರಿ, ಇಸ್ಲಾಂ ಧರ್ಮದ ಜಿಲಾನಿ. ಯಾಕೆಂದ್ರ ಎಲ್ಲ ಧರ್ಮದವರನ್ನ, ನಾಡಿನ ಎಲ್ಲ ಜನತೆಯನ್ನ, ಶ್ರೀಮಂತರನ್ನ, ಬಡವರನ್ನ, ಅಂಧರನ್ನ, ಅನಾಥರನ್ನ ಅಪ್ಪಿಕೊಂಡು ಆಶೀರ್ವಾದ ಮಾಡುವಂತಹ ಪೀಠ ಯಾವುದಾದ್ರೂ ಇದ್ರೆ ಅದು ಜಗದ್ಗುರು ರಂಭಾಪುರಿ ಪೀಠ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಯಾಕಂತ ಒಂದು ಆಧ್ಯಾತ್ಮದ ದಿವ್ಯ ಶಕ್ತಿ ಅವರಲ್ಲಿದೆ ಅಂದ್ರೆ ಸಿದ್ಧಾಂತ ಶಿಖಾಮಣಿಯಲ್ಲಿ ವೀರಶೈವ ಧರ್ಮದ ಪವಿತ್ರ ಗ್ರಂಥವಾಗಿರ್ತಕ್ಕಂಥ ಶಿವಯೋಗಿ ಶಿವಾಚಾರ್ಯರಿಂದ ವಿರಚಿಸಲ್ಪಟ್ಟಿರುವಂತಹ ಸಿದ್ಧಾಂತ ಶಿಖಾಮಣಿಯಲ್ಲಿ ಅದ್ಭುತವಾಗಿರುವಂತಹ ಒಂದು ಶ್ಲೋಕ ಬರ್ತದೆ. ಭೋ ಕಲ್ಯಾಣ ಮಹಾಭಾಗ ಯಾಜ್ಞೇಶ್ವರ ನಗ್ಲತ್ತಿರಲ್ಲ ಯಾಕಂಡಕ್ಷರ ಯಾಕೆ ನಗ್ಲತ್ತಿರ ಸುಮ್ಮನೆ ಕೂಡ ಎಲ್ಲ ನಮ್ಮ ಭಕ್ತರ ರಾತ್ರಿ ಬಾರ ಅಂತ ಯಾರು ಹೇಳೋದು, ಅಲ್ಲಿ ಬೇರೆ ಕಡೆ ಬೇರೆ ಇಲ್ಲ. ಹಾಗೆ ನಾವು ಬಸವ ಕಲ್ಯಾಣ ತಾಲೂಕದ ಬಸವಣ್ಣನ ನಾಡು ಇಲ್ಲಿ ಯಾವ ನೋಡಿ ಹೆಂಗೆ ಕೊಡ್ತಾರ ರಾತ್ರಿ 12 ಆದ್ರೆ ಹೋಗಲ್ಲ, ಸ್ವಲ್ಪ ಲಕ್ಷ ಕಾಡ್ಕೊಂಡು ನಗ ಮಾಡಬೇಕು, ನಗ ಮಾಡ್ಕೊಂಡು. ಇವು ಆಧ್ಯಾತ್ಮದ ದಿವ್ಯ ತೇಜಸ್ಸಿನ ಮಾತುಗಳು. ಯಾಕಂದ್ರೆ ಆ ದಿಶೆಯಲ್ಲಿ ಭೋ ಕಲ್ಯಾಣ ಮಹಾಭಾಗ ಶಿವಜ್ಞಾನ ಮಹೋದಧೆ ಆಚಾರ್ಯವದೇ ಸಂಪ್ರಾಪ್ತಂ ರಕ್ಷಮಾಂ ಭವರೋಗಿಣಾಂ ರಕ್ಷಮಾಂ ಭವರೋಗಿಣಾಂ. ಅಂದ್ರ ನಮಗೆ ಏನಾದರೂ ರೋಗ ಅಂಟಿಕೊಂಡ್ರೆ ವೈದ್ಯ ನಿವಾರಣೆ ಮಾಡ್ತಾ ಇದ್ದಾರ. ಆದರೆ ಭವರೋಗವನ್ನ ನಿವಾರಣೆ ಮಾಡುವಂತ ಯಾವುದಾದ್ರೂ ಆಧ್ಯಾತ್ಮದ ದಿವ್ಯ ಶಕ್ತಿ ಇದ್ರೆ ಇದು ಪರಮ ಪೂಜೆ ಜಗದ್ಗುರು ಮಹಾಸನ್ನಿಧಿಯವರ ಶಕ್ತಿ ಎನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದಕ್ಕಾಗಿ ಅನುಭಾವಿಗಳು ರವೀಂದ್ರನಾಥ್ ಟಾಗೋರ್ ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ, ನೇಚರ್ ಈಸ್ ಗಾಡ್, ನೇಚರ್ ಪವರ್ ಈಸ್ ಗಾಡ್. ಯಾಕೆ ಸ್ವಲ್ಪ ಹೆಚ್ಚಿಗೆ ಬಹಳ ಜನ ಅಜ್ಜವ್ರ ಆಶೀರ್ವಚನ ಅಂತ ಅವ್ರು ಏನು ಹೇಳಿದ್ರು, ಅಜ್ಜವ್ರು ಏನು ಹೇಳಿದ್ರು ಅಂದ್ರೆ ರಂಭಾಪುರಿ ಅವರು ಪ್ರತಿನಿತ್ಯ ನೀವು ಸನ್ನಿಧಾನ ವಹಿಸಿ ಆಶೀರ್ವಚನ ಮಾಡಿದ್ರು, ಉಪದೇಶ ಮಾಡಿದ್ರು. ಅಪ್ಪೋರೆ ನಾನು 10 ದಿನಗಳ ಪ್ರಯತ್ನಗಳಿಗೆ ಆಶೀರ್ವಚನ ಇಲ್ಲ, ಒಂದೇ ದಿನ ಆಶೀರ್ವಚನ 10 ದಿನ ಹೇಳ್ಬೇಕಲ್ರಿ. ಒಂದ್ ದಿನಕ್ಕೆ 10 ನಿಮಿಷ ಅಂದ್ರೆ 10 ದಿನಕ್ಕೆ ಎಷ್ಟಾಯ್ತು? 1 ತಾಸು ಆಯ್ತು. 1 ತಾಸು ಬಿಡಲ್ಲ ನಾವು. ಹಂಗೇನು ಸಿದ್ಧಿ ಮಾಡಬೇಡ್ರಿ. ಇನ್ನೂ ಕೇವಲ 5-10 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀರಿ. ನಮ್ಮ ಮಾತಿಗೆ ಬೆಲೆ ಕೊಟ್ಟು ಈಶ್ವರ್ ಖಂಡ್ರೆಯವರು ಕೂಡ ಕೂತಿದ್ದಾರೆ. ನಿಮ್ಮ ಮಾತುಗಳನ್ನು ಕೇಳ್ತೀನಿ. ನೇಚರ್ ಇಸ್ ಗಾಡ್, ನೇಚರ್ ಪವರ್ ಇಸ್ ಗಾಡ್. ಸೃಷ್ಟಿಯೇ ದೇವರು, ಸೃಷ್ಟಿಯಲ್ಲಿರ್ತಕ್ಕಂಥ ಅದ್ಭುತವಾದಂಥ ಅಗೋರ ಶಕ್ತಿಯೇ ದೇವರು. ಅದಕ್ಕಾಗಿ ಕನ್ನಡದ ಕವಿ ಒಂದು ಕಡೆ ಹೇಳ್ತಾ ಇದ್ದಾರೆ, ಹೆಣೆದ ಹೂಗಳು ಹಲವಾರು ಹಾರವಲ್ಲೇ, ನೂರಾರು ದಾರವಲ್ಲೇ, ಕಡಲಿನ ಹೆಸರೇನೇರಲು ಕ್ಷಾರವಲ್ಲೇ, ಹಾಲು ಕರೆದ ಹಸುಗಳ ಬಣ್ಣ ನೂರಾರು ಕ್ಷೀರವಲ್ಲೇ. ಸ್ವತಂತ್ರ ಧೀರ ಸಿದ್ದೇಶ್ವರ, ನಿನ್ನನ್ನು ಪ್ರಾರ್ಥಿಸುವ, ಪೂಜಿಸುವ, ಎನಿಸುವ, ಭಜಿಸುವ ರೀತಿ ನೂರಾರು, ಉದ್ಧಾರವೊಂದೇ ಉದ್ಧಾರವೊಂದೇ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಇವತ್ತು ಯೇಸು ಕ್ರಿಸ್ತನ ಪರಂಪರೆಯವರು, ಯೇಸು ಕ್ರಿಸ್ತ ಧರ್ಮದವರು ಗಾಡ್ ಈಸ್ ಒನ್ ಅಂತ ಹೇಳ್ತಾ ಇದ್ದಾರೆ. ಗಾಡ್ ಈಸ್ ಒನ್, ಪೀಸ್ ಈಸ್ ರಿಲಿಜನ್. ಇವತ್ತು ಗಾಡ್ ಅಂದ್ರೆ ದೇವರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಲ್ಲಾಹ್ ಇಸ್ಲಾಂ ಧರ್ಮದವರು ಹೇಳ್ತಾ ಇದ್ದಾರೆ. ಈ ಯಾವುದೇ ರೂಪ ಮತ್ತು ಪೂಜೆಯಲ್ಲಿ ಕಳೆದಂತ 100 ವರ್ಷಗಳಿಗಿಂತ ಶ್ರೇಷ್ಠ, 100 ವರ್ಷಗಳಿಗಿಂತ ಶ್ರೇಷ್ಠ. ಇದೇ ಮಾತನ್ನ ಅನುಭಾವಿಯಾಗಿರ್ತಕ್ಕಂಥ ಅಲ್ಲಮ ಪ್ರಭುಗಳು, ಶೂನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ನಟವರ ಜಾತಿ, ಮೂಲ ಜಾತಿ ನಟವರ ಜಾತಿ ಇರಬಹುದು, ಆ ದಿವ್ಯ ತೇಜಸ್ಸಿನಿಂದ ಕೂಡಿರುವಂತ ಅಲ್ಲಮ ಪ್ರಭುಗಳು, ಶೂನ್ಯ ಪೀಠದ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಮ ಪ್ರಭುಗಳು ತಮ್ಮ ವಚನವನ್ನು ಹೇಳ್ತಾ ಇದ್ದಾರೆ. ತೃಪ್ತಿ ಬೇದಿ ಮತ್ತೆ ಖುಷಿ ಆಗ್ತದೆ. 2 ರೊಟ್ಟಿ ಹಚ್ಚೋತ ಯಾಕೆ ಈ ಮಾತನ್ನು ಹೇಳ್ತಾ